ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಬೋಂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಬೋಂಡ ಮಾಡ್ತಾಯಿದ್ದೆ. ಸೊ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ನಾನು ಹೆಂಗೆ ಮಾಡ್ತೀನಿ ಬೋಂಡನ ಅಂತ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಮಾಡೋದು ನಿಮ್ಗೆ ಇಷ್ಟ ಆಗಿದರೆ ನೈಸ್ ಅಂತ ಕಮೆಂಟ್ ಮಾಡಿ. ಫಸ್ಟಿಗೆ ಕಡಲೆ ಹಿಟ್ಟಾದಮೇಲೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು ಒಂದು 10 ಇರುತ್ತೆ. ಒಂದು ಮೀಡಿಯಮ್ ಸೈಜ್ದು ಒಂದು 10 ಈರುಳ್ಳಿ ಇರುತ್ತೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು, ಜೀರಿಗೆ 3. ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ್ರೆ ತುಂಬ ಕರುಮ್ ಅಂತ, ಮತ್ತು ಸಾಫ್ಟಾಗಿ ಕಾರ್ನ್ಫ್ಲೋರ್ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ನೆಕ್ಸ್ಟು ನುಗ್ಗೆ ಸೊಪ್ಪನ್ನ ತೊಳ್ಕೊಂಡು ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪೊಂದು ಆ್ಯಡ್ ಮಾಡಿಲ್ಲ. ಕೊತ್ತಂಬರಿ ಸೊಪ್ಪು ನಿಮ್ಮ ಮನೇಲಿದ್ದರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಇಲ್ಲದೇ ಇರೋ ಕಾರಣ ನಾನು ಹಾಕಿಲ್ಲ. ನೆಕ್ಸ್ಟ್ ಅದು ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ. ಆಮೇಲೆ ಹಸಿಮೆಣ್ಸಿನ ಅದು ಪಾತ್ರೆ ಒಂದು ಸ್ವಲ್ಪ ಚಿಕ್ಕದಾಗ್ಬಿಟ್ಟಿತ್ತು, ಅದು ಕಲ್ಸೋಕೆ ಆಗ್ತಾಯಿರಲಿಲ್ಲ. ಕ್ವಾಂಟಿಟಿ ಜಾಸ್ತಿ ಇತ್ತಲ್ವ, ಅದಕ್ಕೆ ಕಲ್ಸೋಕೆ ಆಗ್ತಾಯಿರಲಿಲ್ಲ. ನೆಕ್ಸ್ಟ್ ಅದಕ್ಕೆ ದೊಡ್ಡ ಪಾತ್ರೆ ತೊಗೊಂಡು ದೊಡ್ಡ ಪಾತ್ರೆಯಲ್ಲಿ ಕಲಿಸ್ಕೊತಾ ಇದ್ದೆ. ನೆಕ್ಸ್ಟು ಅದು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಆದರೆ ಏನಾಗುತ್ತೆ ಅಂದರೆ ನನ್ನ ಮಗಳು ತಿನ್ನೋದ್ರಿಂದ ಅದು ಹಂಗೆ ಬಾಯಿಗೆ ಸಿಗುತ್ತೆ ಅಲ್ವಾ. ಹಿಂಗೆ ಹಾಕಿದ್ರೆ ಎಣ್ಣೆಲಿ ಫ್ರೈ ಆಗಿ ಅಷ್ಟೊಂದು ಖಾರ ಇರೋಲ್ಲ. ನಾನು ನನ್ನ ಮಗಳು ತಿನ್ನೋದ್ರಿಂದ ಒಂದು ಸ್ವಲ್ಪ ಖಾರ ಕಮ್ಮಿ ಇಡ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಉಪ್ಪು ಖಾರ, ನಾನು ಉಪ್ಪು ಮತ್ತು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೆ, ಅದು ಹಾಕ್ಕೊಂಡೆ, ಒಂದು ಸ್ವಲ್ಪನೇ ಹಾಕ್ಕೊಂಡಿರೋದು. ನೆಕ್ಸ್ಟ್ ಅಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ. ಸೋಡಾ ಹಾಕಲ್ಲ ನಾನು, ಯಾವುದೇ ಕಾರಣಕ್ಕೂ ಸೋಡಾ ಹಾಕಲ್ಲ. ಬಿಕಾಸ್ ಸೋಡಾ ಜಾಸ್ತಿ ತಿನ್ನಬಾರ್ದು. ಮಕ್ಕಳು ಇರೋ ಮನೇಲಂತೂ ಯೂಸೇ ಮಾಡಬಾರ್ದು ಅಂದ್ಕೊಳ್ಳಿ. ದೋಸೆಗೂ ಹಾಕಲ್ಲ, ಏನೇ ಐಟಮಲ್ಲಿ ನಮ್ಮ ಮನೇಲಿ ಸೋಡಾ ಯೂಸೇ ಮಾಡಲ್ಲ. ಸೋಡಾ ಪ್ಯಾಕೆಟೇ ಇಲ್ಲ ಅಂತ ಅಂದ್ಕೊಳ್ಳಿ, ನಮ್ಮ ಮನೇಲಿ ಸೋಡಾನೇ ಯೂಸ್ ಮಾಡಲ್ಲ. ನೆಕ್ಸ್ಟ್ ನೋಡಿ, ಈ ತಿಕ್ನೆಸ್ಗೆ ಕಲಿಸ್ಕೋಬೇಕು. ಆಮೇಲೆ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ. ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಇದು ಹಸಿಟ್ಟು ಮ್ಯಾರಿನೇಟ್ ಆಗುತ್ತಲ್ವ, ಅದಕ್ಕೆ ಮ್ಯಾರಿನೇಟ್ ಆಗಲಿ ಅಂತ ಚೆನ್ನಾಗಿ ಕಲಿಸ್ತಾ ಇದ್ದೆ. ನೆಕ್ಸ್ಟು ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಹೆಂಗೆ ಚೆಕ್ ಮಾಡೋದಂದರೆ, ಒಂದು ಸ್ವಲ್ಪ ಸ್ಪೂನ್ ಎತ್ಕೊಂಡು ಒಂದು ಸ್ವಲ್ಪ ಸ್ಪೂನಲ್ಲಿ ಒಂದು ಸ್ವಲ್ಪ ಬಿಟ್ಟರೆ ಎಣ್ಣೆಯಲ್ಲಿ ಬಬಲ್ಸ್ ಬರುತ್ತಲ್ಲ ಸೈಡಲ್ಲಿ, ಆವಾಗ ಬಿಡಬೇಕು. ಸ್ಪೂನ್ ಎತ್ಕೊಂಡು ಒಂದು ಸ್ವಲ್ಪ ಬಿಟ್ಟರೆ ಅದು ತಕ್ಷಣ ಮೇಲೆ ಬಂದುಬಿಟ್ರೆ ಅದು ಬೆಂದಿದೆ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ನೋಡಿ, ಇವಾಗ ಮೇಲೆ ಬರಲ್ಲ ಅದು, ಆವಾಗ ಇನ್ನು ಎಣ್ಣೆ ಕಾಯಬೇಕು ಅಂತ ಅರ್ಥ. ಇನ್ನೊಂದು ಸಲ ಬಿಟ್ಟಾಗ ಏನಾದರೂ ಅಕಸ್ಮಾತ್ ಟಕ್ ಅಂತ ಮೇಲೆ ಬಂದರೆ ಅದು ಚೆನ್ನಾಗಿ ಕಾದಿದೆ ಎಣ್ಣೆ ಅಂತ. ಇವಾಗ ಬಿಡೋಣ ನೋಡಿರಿ. ಇವಾಗ ಅದು ಸ್ಟೀಲ್ ಪಾತ್ರೆ ಅಲ್ಲ, ಸೊ ಅದು ತಳ ಹಿಡಿಯುತ್ತೆ. ಇದು ಪ್ಯಾನ್ ಇರುತ್ತಲ್ಲ, ಪ್ಯಾನಲ್ಲಿ ಹಿಡಿಯಲ್ಲ ಅಷ್ಟೊಂದು. ಇವಾಗ ಬಿಡೋಣ ಬನ್ನಿ. ನೋಡಿ, ಇವಾಗ ಎಣ್ಣೆ ಪರ್ಫೆಕ್ಟಾಗಿ ಕಾದಿದೆ ಅಂತ ಅರ್ಥ. ಬನ್ನಿ ಹೆಂಗೆ ಬಿಡೋದು ಬೋಂಡ ಅಂತ ನೋಡೋಣ. ಸ್ಪೂನಲ್ಲಿ ಬಿಟ್ಟರೆ ಚೆನ್ನಾಗಿ ಬರಲ್ಲ, ಸೊ ಕೈಯಲ್ಲಿ ಬಿಡೋಣ. ಅದಕ್ಕೆ ಕೈಯಲ್ಲಿ ಬೋಂಡನ ಬಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಪಟ ಅಂತ ಬಿಡ್ತಾಯಿದ್ರೆ ರಪ ಅಂತ ಎತ್ಕೊಂಡು ತಿಂತಾ ಇರಬೇಕು. ನಮ್ಮ ಮನೇಲಿ ಇಲ್ಲಿ ಬೋಂಡ ಹಾಕಿರ್ತೀವಿ ಅಂದ್ಕೊಳ್ಳಿ, ಅಲ್ಲಿ ನೆಕ್ಸ್ಟ್ ಹಿಂದೆ ತಟ್ಟೆ ಇಟ್ಕೊಂಡು ಕಾಯ್ತಾ ಇರ್ತಾಳೆ. ಎಲ್ಲರೂ ಅಷ್ಟೇ. ನಮ್ಮ ಮನೇಲಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಬೋಂಡ ಬಜ್ಜಿ ಈ ಥರ ಏನಾದರೂ ತಿಂಡಿ ಅಂದರೆ ಮಧ್ಯಾಹ್ನ ಸ್ನ್ಯಾಕ್ಸ್ ಐಟಮ್ಸ್ ಸಾಯಂಕಾಲ ಸ್ನ್ಯಾಕ್ಸ್ ಐಟಮ್ಸ್ ಮಾಡಿದ್ರೆ ಅದೇ ಅವ್ರಿಗೆ ಗೊತ್ತಿರಲ್ಲ, ಬಟ್ ಜನ ಜಾಸ್ತಿ ಬರ್ತಾರೆ. ಅದೇನೋ ಗೊತ್ತಿಲ್ಲ, ಅದು ಹಂಗೆ. ಅದಕ್ಕೆ ನಾನು ಜಾಸ್ತಿ ಮಾಡೋದೇ ಇಲ್ಲ ಫ್ರೆಂಡ್ಸ್, ಕಷ್ಟ ಅಲ್ಲ ಮಾಡೋದು. ನಮಗೆ ಆದರೆ ಬೇಗ ಮಾಡ್ಕೋಬೋದು, ಎಲ್ಲರೂ ಬಂದರೆ ಮಾಡೋಕ್ಕೆ ಕಷ್ಟ. ಎಷ್ಟೊತ್ತಂತ ಸ್ಟವ್ ಮುಂದೆ ನಿಂತ್ಕೊಳಕ್ಕಾಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಈ ಥರ ಬಂದರೆ ಎಟ್ಲೊಂದು ಹಿಂಗೆ ತಿನ್ನಲೇ ಇದೆ ಸೊಪ್ಪು ಹುಡ್ಕ. ನೋಡಿ, ಫುಲ್ಲು ಗೋಲ್ಡನ್ ಕಲರ್ ಆಯಿತು. ಇವಾಗ ಹತ್ತು ಕಡೆ ಪಕೋಡನೂ ಅಲ್ಲ, ಇದು ಕಡೆ ಬೋಂಡನೂ ಅಲ್ಲ, ಅಂದರೆ ಎರಡಕ್ಕೂ ಸೇಮ್ ಟೇಸ್ಟ್. ಹತ್ತು ಕಡೆ ಪಕೋಡ ತಿಂದಂಗೂ ಇರಬೇಕು, ಇದು ಕಡೆ ಬೋಂಡ ತಿಂದಂಗೂ ಇರಬೇಕು, ಹಂಗಿರುತ್ತೆ. ಸೊ ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ ಸಕ್ಕತ್ತಾಗಿತ್ತು. ನನ್ನ ಮಗಳಂತೂ ಅಮ್ಮ ಸೂಪರ್ಗ ఉంది ಅಂತ ಹೇಳ್ತಾಯಿದ್ಲು.
ನಮ್ಮ ಹಸ್ಬೆಂಡು ತಿಂದರು, ಬಟ್ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಇಲ್ಲಿ ಮಾಡೋದು ಬಿಟ್ಬಿಟ್ಟು ಹೋಗಿ ನಾನು ಹೆಂಗೆ ವೀಡಿಯೋ ಮಾಡಲಿ, ಟೈಮ್ ಬೇರೆ ಆಗಿತ್ತು. ಅಯ್ಯಪ್ಪ ಸ್ವಾಮಿ ಹತ್ರ ಅವಳು ಹೋಗ್ಬೇಕಂತ ಅಳ್ತಾಯಿದ್ಲು, ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೆ. ಅದಕ್ಕೆ ಜಾಸ್ತಿ ಹೊತ್ತೇನು ಇನ್ನೊಂದು ಸಲ ಹಾಕಿದೆ. ಅದು ಇನ್ನೊಂದು ಸಲ ಹಾಕೋಷ್ಟಿಗೆ ಇನ್ನೊಂದು ಬಾಣಲಿಯಲ್ಲಿ ಇರೋದೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಒಂದು 3 ಟ್ರಿಪ್ ಬಿಟ್ಟೆ. ಹಂಗೆ ಒಂದು 3 ಟ್ರಿಪ್ ಬಿಟ್ಬಿಟ್ಟು ಎತ್ತಾಕ್ಬಿಟ್ಟು ನಾನು ಒಂದು ಎತ್ಕೊಂಡು ಬಾಯಿಗೆ ಹಾಕ್ಕೊಂಡು ಹಂಗೆ ದೇವಸ್ಥಾನ ಹತ್ರ ಹೋಗಬೇಕು ಅಂತ ಬೇಗ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹತ್ತು ಕಡೆ ನನ್ನ ಮಗಳಿಗೆ ಹಾಲು ಇಟ್ಟಿದ್ದೆ. 3 ಸ್ಟವಲ್ಲಿ 3 ಐಟಮ್ ಇಟ್ಬಿಟ್ಟು ಮಾಡ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ವಾ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಸುಮ್ಮನೆ ಹಿಂಗೆ ಅಂದಿದ ತಕ್ಷಣ ಬ್ರೇಕ್ ಆಗುತ್ತೆ. ತಿಂದರೂ ಸಕ್ಕತ್ತಾಗಿದೆ. ಒಂದು ಚೂರು ಬಾಯಲ್ಲಿ ಇಟ್ಕೊಂಡೆ. ಅದು ಫ್ಲೇವರ್ ಅಂತೂ ಸಕ್ಕತ್ತಾಗಿತ್ತು. ನುಗ್ಗೆ ಸೊಪ್ಪು ಬೇರೆ ಹಾಕಿದ್ವಲ್ಲ, ಅದಕ್ಕೆ ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ. ನೆಕ್ಸ್ಟ್ ಅಷ್ಟೇ. ನೆಕ್ಸ್ಟ್ ಕುಕ್ಕಿಂಗ್ ವ್ಲಾಗ್ ಬೇಕಂದರೆ please like, share and subscribe to my channel. Bye friends, see you in the next vlog.